ಅಧ್ಯಾಯ 2 ಶ್ಲೋಕ 15. ಯಂ ಹಿ ನ ವ್ಯಥಯಂ ತ್ಯೇತೆ ಯಂ ಹಿ ನ ವ್ಯಥಯಂ ತ್ಯೇತೆ ಪುರುಷಂ ಪುರುಷರ್ಷಭ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ ಸೋಮೃತತ್ವಾಯ ಕಲ್ಪತೆ. ಹೇಳಿಕೊಡುವುದನ್ನು ಅನುಸರಿಸಿ. ಯಂ ಹಿ ನ ವ್ಯಥಯಂ ತ್ಯೇತೆ ಯಂ ಹಿ ನ ವ್ಯಥಯಂ ತ್ಯೇತೆ ಪುರುಷಂ ಪುರುಷರ್ಷಭ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ ಸೋಮೃತತ್ವಾಯ ಕಲ್ಪತೆ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಯಂ ಹಿ ನ ವ್ಯಥಯಂ ತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಎಲೆ ಪುರುಷ ಶ್ರೇಷ್ಠನೇ, ಯಾರಿಗೆ ನೋವು ನಲಿವು ಒಂದೇ ಆಗಿರುತ್ತದೆಯೋ, ಇವುಗಳು ಯಾರನ್ನು ಬಾಧಿಸುವುದಿಲ್ಲವೋ ಅಂತಹ ಧೀರನು ಆತ್ಮನ ಅಮೃತತ್ವವನ್ನು ತಿಳಿಯೋದಿಕ್ಕೆ ಅರ್ಹನಾಗ್ತಾನೆ. ಸುಖ ದುಃಖ ಶೀತ ಉಷ್ಣ ಈ ಯಾವ ಅನುಭವಗಳಿಂದ ಯಾವನು ವಿಚಲಿತನಾಗುವುದಿಲ್ಲವೋ, ಸಮದುಃಖ ಸುಖಂ ಧೀರಂ ಸುಖ ದುಃಖಗಳಲ್ಲಿ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳಬಲ್ಲ ಧೈರ್ಯಶಾಲಿಯೋ, ಸೋಮೃತತ್ವಾಯ ಕಲ್ಪತೆ ಅವನೇ ಅಮೃತತ್ವವನ್ನು ಸಾಧಿಸಬಲ್ಲ, ಸಾವಿಲ್ಲದ ಆತ್ಮನನ್ನು ಅವನೇ ಸಾಕ್ಷಾತ್ಕರಿಸಿಕೊಳ್ಳಬಲ್ಲ. ನೋವು ನಲಿವು ಎರಡನ್ನು ತಾಳ್ಮೆಯಿಂದ ಅನುಭವಿಸುವುದು ಧೀಮಂತ ಪುರುಷನ ಲಕ್ಷಣ. ಆತ್ಮನನ್ನ ತಿಳಿಬೇಕಾದ್ರೆ ಸಾಧಕನಲ್ಲಿ ಈ ರೀತಿಯ ಸಮಭಾವ ಇರಬೇಕು ಅಂತ ಉಪನಿಷತ್ತು ಹೇಳುತ್ತೆ. ಯಾರು ನೋವಿನ ಮತ್ತು ನಲಿವಿನ ಸಂದರ್ಭಗಳಿಂದ ವಿಚಲಿತರಾಗದೆ ಬಾಧಿಸಲ್ಪಡದೆ ಸಮಚಿತ್ತವನ್ನ ಹೊಂದಿರುವರೋ ಅಂತಹವರು ಮಾತ್ರ ಅಮೃತತ್ವವನ್ನ ಪಡೆಯೋದಿಕ್ಕೆ ಅರ್ಹರು ಅಂತ ಇಲ್ಲಿ ಕೃಷ್ಣ ವಿವರಿಸ್ತಾನೆ. ಈ ಜೀವನದಲ್ಲಿ ನಾವು ಏನನ್ನಾದರೂ ಗಳಿಸಬೇಕಾದರೂ ಒಂದು ಯೋಗ್ಯತೆಯನ್ನು ಪಡೆದುಕೊಂಡಿರಬೇಕು. ಬರೇ ಆಸೆ ಇದ್ದರೆ ಮಾತ್ರ ಸಾಲದು. ಲೌಕಿಕ ಪ್ರಪಂಚದಲ್ಲೇ ನಾವು ಏನಾದರೂ ಒಂದು ಕೆಲಸವನ್ನು ಸಂಪಾದಿಸಬೇಕಾದ್ರೆ ನಮ್ಮ ಯೋಗ್ಯತೆ ಏನು ಅಂತ ಕೇಳ್ತಾರೆ. ಹಾಗಿರುವಾಗ ಅಮೃತತ್ವ ಅಂದರೆ ಮುಕ್ತಿಯನ್ನು ಪಡಿಬೇಕಾದ್ರೆ ಅದಕ್ಕೆ ಕನಿಷ್ಠ ಪಕ್ಷದ ಯೋಗ್ಯತೆ ಒಂದು ಇದೆ. ಅದು ಇದ್ದರೆ ಮುಕ್ತಿಯ ಪಥದಲ್ಲಿ ಮುಂದುವರೆದು ಗುರಿ ಸೇರಬಹುದು. ಎಕ್ಸಾಂಪಲ್, ಎವರೆಸ್ಟ್ ಶಿಖರವನ್ನು ಹತ್ತಬೇಕಾದ್ರೆ ದೃಢಕಾಯನ ಆಗಿರಬೇಕು, ಶ್ರಮ ಸಹಿಷ್ಣು ಆಗಿರಬೇಕು, ಶ್ವಾಸಕೋಶಗಳಿಗೆ ಬಲವಾದ ಶಕ್ತಿ ಇರಬೇಕು. ಆಗ ಮಾತ್ರ ಅವನು ಹತ್ತೋದಕ್ಕೆ ಸಾಧ್ಯ. ಯೋಗ್ಯತೆ ಇಲ್ಲದೆ ಬರೀ ಇಚ್ಛೆಯ ಆಸರೆಯಿಂದಲೇ ಗುರಿ ಮುಟ್ಟೋದಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಉದ್ದೇಶ ಪರಿಪೂರ್ಣತೆಯನ್ನು ಸಾಧಿಸೋದೇ ಆಗಿದೆ. ಆ ಮಟ್ಟಕ್ಕೆ ವಿಕಸಿಸೋದಿಕ್ಕೆ ಪ್ರತಿಯೊಬ್ಬನೂ ತನ್ನ ಬದುಕಿನ ಅವಧಿಯಲ್ಲಿ ದೊರಕುವ ಪ್ರತಿಯೊಂದು ಪುಟ್ಟ ಅವಕಾಶವನ್ನೂ ಉಪಯೋಗಿಸಿಕೊಳ್ಳಲೇಬೇಕು ಅಂತ ಪರಮಾತ್ಮ ಕೃಷ್ಣ ಗೀತೆಯ ಮೂಲಕ ಹೇಳ್ತಿದ್ದಾನೆ. ಬದುಕಿನ ಸಣ್ಣ ಪುಟ್ಟ ತೊಂದರೆಗಳಾದ ಶೀತ ಉಷ್ಣ, ಗೆಲುವು ಸೋಲು, ನೋವು ನಲಿವು ಇವುಗಳನ್ನು ಒಂದೇ ಸಮನಾಗಿ ಸಹಿಸುವುದೇ ಈ ಪರಿಪೂರ್ಣತೆಯ ಶಿಖರವನ್ನು ಏರಬೇಕಾದ್ರೆ ಇರಬೇಕಾದ ಅರ್ಹತೆ. ಸಮದುಃಖ ಸುಖಂ ಧೀರಂ.
ಸಮ ಅಂದರೆ ವ್ಯತ್ಯಾಸಗೊಳ್ಳದ. ದುಃಖ ಸುಖಂ, ದುಃಖ ಸಂತೋಷಗಳುಳ್ಳ. ಧೀರಂ ಅಂದರೆ ಸಹಿಷ್ಣುವಾದ. ಇಲ್ಲಿ ಧೀರ ಅಂದರೆ ಬ್ರೇವ್ ಅಂತಲ್ಲ. ಸುಖ ದುಃಖಗಳಲ್ಲಿ ಸಮವಾಗಿ ತಿಳಿದುಕೊಳ್ಳುವ ಧೀರನನ್ನು. ಸೋಮೃತತ್ವಾಯ ಕಲ್ಪತೆ, ಸಹ ಅಂದರೆ ಅವನು, ಅಮೃತತ್ವಾಯ ಮೋಕ್ಷಕ್ಕೆ, ಕಲ್ಪತೆ ಅಂದರೆ ಅರ್ಹನೆಂದು ತಿಳಿಯಲ್ಪಡ್ತಾನೆ. ಪ್ರಾಪಂಚಿಕ ವಿಷಯ ವಸ್ತುಗಳು ನಶ್ವರವಾದವು ಅಂತ ಅರಿವಾದೊಡನೆ ನಿಶ್ಚಲ ಸಹನೆ, ಸಾಕಷ್ಟು ಸಮತೋಲ ತಾನೇ ತಾನಾಗಿ ಬರುತ್ತೆ. ಈ ಜೀವನದಲ್ಲಿ ಹಗಲು ರಾತ್ರಿಗಳಂತೆ ಸುಖ ದುಃಖಗಳು ಒಂದಾದ ಮೇಲೊಂದು ಬರುತ್ತೆ. ಇವು ಬರುವಾಗ ಧೀರ ಏನನ್ಕೋತಾನೆ, ಹೋಗೋದಿಕ್ ಬರ್ತಿದೆ ಅಂತ ಎದುರಿಸ್ತಾನೆ. ಈ ಸಂಸಾರದ ಕಣಿವೆಯಲ್ಲಿ ನಾವು ಹೋಗ್ತಿರುವಾಗ ಬರೀ ಸುಖವೇ ಅಥವಾ ದುಃಖವೇ ಒಬ್ಬನಿಗೆ ಬರೋದಿಲ್ಲ. ಒಂದಾದ ಮೇಲೊಂದು ಬರ್ತಾ ಇರುತ್ತೆ. ಕೆಲವು ವೇಳೆ ಬೇಗ ಬೇಗ ಬರುತ್ತೆ, ಕೆಲವು ವೇಳೆ ನಿಧಾನವಾಗಿ ಬರುತ್ತೆ. ಇವು ಬಂದಾಗ ಧೀರನನ್ನ ವ್ಯಥೆಗೊಳಿಸಲಾರವು. ಏಕೆಂದರೆ ಅವನು ಇದಕ್ಕೆ ಸಿದ್ಧನಾಗಿರ್ತಾನೆ. ತಾನು ಬಯಸಿದ ವಸ್ತುಗಳೇ ಬರುತ್ತೆ ಅಂತ ಅವನು ನಂಬುವನಲ್ಲ. ಬಯಸದೇ ಇರುವ ವಸ್ತುಗಳೂ ಬರುತ್ತವೆ ಅನ್ನೋದನ್ನ ಮುಂಚೆಯೇ ತಿಳಿದು ಯಾವಾಗ ಅದಕ್ಕೆ ಸನ್ನದ್ಧನಾಗಿರುವನೋ ಅವನನ್ನ ಅವು ಕೆಣಕಲಾರವು. ಇಂದ್ರಿಯಗಳ ಸೆಳೆತವನ್ನ ಹಿಡಿದು ನಿಲ್ಲಿಸೋದು ವೇಗವಾಗಿ ಹೋಗ್ತಿರುವ ಕಾರನ್ನು ಹಿಡಿದು ನಿಲ್ಲಿಸುವುದಕ್ಕಿಂತ ಸಾಹಸದ ಕೆಲಸ ಅಂತ ಹೇಳ್ತಾರೆ. ಅಮೃತತ್ವವನ್ನ ಪಡಿಬೇಕಾದ್ರೆ ವಿಷಯ ವಸ್ತುಗಳ ಆಕರ್ಷಣೆಯನ್ನ ತಡೆದು ನಿಲ್ಲಿಸಬೇಕು. ಇಂತಹ ಪಥಿಕ ಮಾತ್ರ ಆ ದಾರಿಯಲ್ಲಿ ಯಾತ್ರಿಕನಾಗಬಹುದು. ಭೌತಿಕ ವ್ಯವಸ್ಥೆಯ ಸೆಳೆತವನ್ನ, ನರವ್ಯೂಹದ ಎಳೆತವನ್ನ, ಮನಸ್ಸಿನ ಒತ್ತಡವನ್ನ ಮೀರಿ ಈ ಎಲ್ಲವುಗಳ ಹಿಂದಿರುವ ಆತ್ಮನನ್ನ ಸಾಕ್ಷಾತ್ಕರಿಸಿಕೊಳ್ಳೋದಿಕ್ಕೆ ತುಂಬ ಧೈರ್ಯ ಬೇಕು. ಅಂತಹ ಶಕ್ತಿಯನ್ನು ನಾವು ಈಗಿಂದಲೇ ಬೆಳೆಸ್ಕೊಳ್ಬೇಕು. ಅದಕ್ಕಾಗಿಯೇ ಆಧ್ಯಾತ್ಮಿಕ ವಿಕಾಸಕ್ಕೆ ಅತ್ಯುನ್ನತ ಶೀಲ ಸಾಮರ್ಥ್ಯ ಅಗತ್ಯ ಅಂತ ಹೇಳೋದು. ನಾವು ನಮ್ಮಲ್ಲಿರುವ ಆ ಬಲವನ್ನು ನಾವೇ ಪ್ರಯತ್ನಪಟ್ಟು ಬೆಳೆಸ್ಕೊಳ್ಬೇಕು. ಇದನ್ನು ಯಾರೂ ದುಡ್ಡು ಕೊಟ್ಟು ಕೊಳ್ಳೋದಿಕ್ಕೆ ಆಗೋದಿಲ್ಲ. ಇತರರು ಸಹಾಯ ಮಾಡಬಹುದು, ಮಾರ್ಗದರ್ಶನ ಮಾಡಬಹುದು. ಆದರೆ ನೀವೇ ಶ್ರಮಪಟ್ಟು ನಿಯಮಿತವಾಗಿ ದುಡಿದು ಈ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ. ಈ ಮನುಷ್ಯ ಜೀವನ ಒಂದು ಮನೋದೈಹಿಕ ಶಕ್ತಿಯ ಪೊಟ್ಟಣ. ಇದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿ ಅತ್ಯುತ್ತಮ ಫಲ ಪಡೆಯೋದನ್ನು ನಾವು ಕಲ್ತ್ಕೊಳ್ಬೇಕು. ನಮ್ಮ ನಿಜವಾದ ಸ್ವಭಾವ ಈ ಅವಿನಾಶಿಯಾದ ಆತ್ಮ ಅನ್ನೋದನ್ನು ಮನಗೊಂಡು ಸಾಕ್ಷಾತ್ಕರಿಸಿಕೊಳ್ಳುವುದೇ ಅತ್ಯುತ್ತಮ ಫಲ. ಶ್ರೀರಾಮಕೃಷ್ಣರು ಬಂಗಾಳಿ ಹಾಡೊಂದನ್ನು ಹಾಡ್ತಿದ್ರು. ಮಾನವ ಜೀವನವೆಂಬ ಅಷ್ಟು ಫಲವತ್ತಾದ ಜಮೀನು ಪಾಳು ಬಿದ್ದಿದೆ. ಆರಂಭ ಮಾಡಿದ್ದೇ ಆದರೆ ಬಂಗಾರದ ಬೆಳೆ ಬೆಳೆಯುವಂಥದ್ದು ಅಂತ. ಸುಖ ದುಃಖಗಳಿಂದ ವಿಚಲಿತನಾಗದೆ ಉಭಯ ಸ್ಥಿತಿಗಳಲ್ಲಿಯೂ ದೃಢನಾಗಿರುವ ಮನುಷ್ಯನು ಮೋಕ್ಷಕ್ಕೆ ಖಂಡಿತವಾಗಿಯೂ ಅರ್ಹನಾದವನು.